ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 40ನೇ ಅಧ್ಯಾಯ 34ನೇ ವಾಕ್ಯ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಮೋಶೆ ದೇವರ ಮಾತಿಗೆ ವಿಧೇಯನಾಗಿ ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಯೇಲರನ್ನು ಅಲ್ಲಿಂದ ಬಿಡಿಸಿಕೊಂಡು ಬರುವಂತಹ ಸನ್ನಿವೇಶವನ್ನು ನೋಡ್ಬೋದು. ಮಾರ್ಗ ಮಧ್ಯದಲ್ಲಿ ದೇವರು ಅನೇಕ ರೀತಿಯ ಉಪದೇಶಗಳನ್ನು ಆ ಮೋಶೆಯ ಮೂಲಕ ಜನರಿಗೆ ಕೊಡ್ತಾನೆ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಎಂಬುದನ್ನೆಲ್ಲ ತಿಳಿಸ್ತಾನೆ. ಅದರ ನಂತರ ದೇವರ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ, ದೇವರ ಮಂಜೂಷವನ್ನು ಮಾಡುವುದಕ್ಕಾಗಿ ಅಪ್ಪಣೆ ಕೊಡ್ತಾರೆ. ದೇವರ ಸನ್ನಿಧಾನದಲ್ಲಿ ಅವನು ಎಲ್ಲವನ್ನು ಅದೇ ರೀತಿಯಲ್ಲಿ ಮಾಡ್ತಾನೆ. 40ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಯೆಹೋವನು ಮೋಶೆಗೆ ಮೊದಲನೇ ತಿಂಗಳಿನ ಪ್ರಥಮ ದಿನದಲ್ಲಿ ನೀನು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ದೇವದರ್ಶನ ಗುಡಾರವನ್ನು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಎತ್ತಿ ನಿಲ್ಲಿಸುವುದಕ್ಕಾಗಿ ದೇವರು ಮೋಶೆಗೆ ತಿಳಿಸ್ಕೊಡ್ತಾರೆ. ಅದರ ಇಂದಿನ ಅಧ್ಯಾಯಗಳಲ್ಲಿ ನಾವು ನೋಡಬೇಕು. 25ನೇ ಅಧ್ಯಾಯದಿಂದ ದೇವದರ್ಶನ ಗುಡಾರದ ಪ್ರಿಪ್ರೇಷನ್ ಹೇಗಿರಬೇಕು, ಯಾವ ರೀತಿ ಮಾಡಬೇಕು, ಒಂದೊಂದು ವಸ್ತುವನ್ನು ಯಾವ ಅಳತೆಯಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನ ದೇವರು ಅವರಿಗೆ ತಿಳಿಸ್ಕೊಡ್ತಾನೆ. ಆದರೆ ದೇವರ ವಾಕ್ಯ ನಾವು 16ನೇ ವಾಕ್ಯದಿಂದ 40ನೇ ಅಧ್ಯಾಯ 16ನೇ ವಾಕ್ಯದಿಂದ ಓದುವಾಗ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನು ಮಾಡಿದನು. ಮಾತ್ರವಲ್ಲ, ನಾವು ಮುಂದೆ ಓದಬೇಕಾದ್ರೆ 19ನೇ ವಾಕ್ಯದ ಕೊನೆ ಭಾಗದಲ್ಲಿ ಯೆಹೋವನು ಆಜ್ಞಾಪಿಸಿದಂತೆ ಮೋಶೆ ಅದನ್ನೆಲ್ಲ ಮಾಡಿದನು. 21 ಕೊನೆ ಭಾಗ ಯೆಹೋವನು ಆಜ್ಞಾಪಿಸಿದಂತೆಯೇ, 22 ಯೆಹೋವನು ಆಜ್ಞಾಪಿಸಿದಂತೆಯೇ, 24, 26, 29, 30 ಈಗೆಲ್ಲ ವಾಕ್ಯಗಳಲ್ಲಿ ನೋಡ್ತೇವೆ, ತನ್ನ ಇಷ್ಟದ ಪ್ರಕಾರ ಯಾವುದನ್ನು ಮಾಡಲಿಲ್ಲ. ಇದು ಬೇಡ ಅಂತ ಅಲ್ಲ, ನಮಗೆ ತುಂಬ ಐಡಿಯಾಸ್ ಇದ್ದಾವೆ. ನಮಗೆ ಕೆಲವರು ಹೇಳ್ತಾರೆ ಇದನ್ನು ಮಾಡಬೇಡಿ ಅಂತ. ಆದರೂ ನಮ್ಮದೇ ಆದಂತಹ ಕೆಲವು ಐಡಿಯಾಸ್ ಇದ್ದಾವೆ, ಆಲೋಚನೆಗಳಿದ್ದಾವೆ. ಅದರ ಪ್ರಕಾರ ನಾವು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಯೆಹೋವನು ಏನು ಹೇಳಿದ್ನೋ ಅದನ್ನೇ ಮೋಶೆ ಮಾಡ್ದ. ಯಾವ ರೀತಿ ಆಜ್ಞೆ ಕೊಟ್ಟರೋ ಸ್ವಲ್ಪನೂ ಸಹ ವ್ಯತ್ಯಾಸವಾಗಲಿಲ್ಲ. ಆಗ ಈಗ 34ನೇ ವಾಕ್ಯ ಹೇಳುತ್ತೆ, ಆಗ ಮೇಘವು ದೇವದರ್ಶನ ಗುಡಾರವನ್ನು ಮುಚ್ಚಿತು. ಯಾವಾಗ ದೇವದರ್ಶನ ಗುಡಾರದ ಮೇಲೆ ಮೇಘ ಮುಚ್ಚಿಕೊಳ್ತು, ಯಾವಾಗ ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕನುಸಾರವಾಗಿ, ದೇವರ ಮಾತಿಗನುಸಾರವಾಗಿ ಮೋಶೆ ಎಲ್ಲವನ್ನ ಮಾಡಿ ಮುಗಿಸಿದಾಗ, ದೇವರ ಆಜ್ಞೆಯಂತೆ ಎಲ್ಲವನ್ನ ಮಾಡಿ ಮುಗಿಸಿದಾಗ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ಯೆಹೋವನ ತೇಜಸ್ಸು ಅಲ್ಲಿ ಇಳಿದು ಬಂತೆಂಬುದಾಗಿ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರು ಆಜ್ಞಾಪಿಸುವುದನ್ನು ನಾವು ಮಾಡುವಾಗ, ದೇವರು ಹೇಳಿದ್ದನ್ನು ನಾವು ಪಾಲನೆ ಮಾಡುವಾಗ, ನಾವು ಅನುಸರಿಸುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಸಾನ್ನಿಧ್ಯ ಅಲ್ಲಿ ಇಳಿದು ಬರ್ತದೆ. ನಮ್ಮದೇ ಆದಂಥ ಆಲೋಚನೆಗಳು ಬೇಕಾದಷ್ಟಿದ್ದಾವೆ, ನಮ್ಮ ಐಡಿಯಾಸ್ ಅನೇಕ ಇದ್ದಾವೆ. ಬೈಬಲ್ ಹೇಳುತ್ತೆ, ಯೆಹೋವನ ಸಂಕಲ್ಪವೇ ಹಿಡಿರೋದು. ಮನುಷ್ಯನ ಮನಸ್ಸಲ್ಲಿ ಅನೇಕ ಸಂಕಲ್ಪಗಳಿದ್ದಾವೆ, ಅನೇಕ ಪ್ಲ್ಯಾನ್ಗಳಿದ್ದಾವೆ, ಅನೇಕ ಇಷ್ಟಗಳಿದ್ದಾವೆ. ಆದರೆ ದೇವರ ಆಲೋಚನೆ ಮಾತ್ರ ಈಡೇರುತ್ತೆ. ಈಗಾಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಆಲೋಚನೆ ಬೇಡಪ್ಪ, ನನ್ನ ಇಷ್ಟ ಬೇಡ ಸ್ವಾಮಿ, ನಿನ್ನ ಆಲೋಚನೆ, ನಿನ್ನ ಇಷ್ಟ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಆಲೋಚನೆಗಳಿಗಿಂತ ಮಿಗಿಲಾದ ಆಲೋಚನೆ ಉಳ್ಳಂತಹ ಸರ್ವಶಕ್ತನಾದ ದೇವರು ಆ ಒಂದು ಕಾರ್ಯದಲ್ಲಿ ಮೆಚ್ಚಿ ನಮ್ಮ ಮೇಲೆ ತನ್ನ ಪ್ರಸನ್ನತೆಯನ್ನು, ತನ್ನ ಸಾನ್ನಿಧ್ಯವನ್ನು ಕಳಿಸುವಂತಹ ದೇವರಾಗಿದ್ದಾನೆ. ಮೋಶೆ ಒಬ್ಬ ನಾಯಕನಾಗಿದ್ದಾನೆ, ಜನನಾಯಕನಾಗಿ ಲಕ್ಷಗಟ್ಟಲೆ ಜನರನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಆ ಸಮಯದಲ್ಲೂ ಸಹ ಅವನು ಕೆಲವು ಕುರಿಗಳನ್ನು ಮೇಯಿಸ್ತಾ ಇದ್ದಂತಹ ಆ ಸ್ಥಾನದಿಂದ ಅವನನ್ನು ಲಕ್ಷಗಟ್ಟಲೆ ಜನರ ನಾಯಕನಾಗಿ ದೇವರು ಅವನನ್ನು ಉನ್ನತ ಸ್ಥಳಕ್ಕೆ ನಡೆಸಿದರೂ ಸಹ ಯೆಹೋವನು ಆಜ್ಞಾಪಿಸಿದಂತಹ ಕಾರ್ಯಗಳಿಗೆ ವಿಧೇಯನಾಗಿ ಅವನದನ್ನು ಮಾಡ್ತಾ ಇದ್ದಾನೆ. ಇವತ್ತು
ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಾವು ಸಾಧಾರಣವಾಗಿರುವಾಗ, ನಾವು ನಾರ್ಮಲ್ ಆಗಿರುವಾಗ, ಬಡವರಾಗಿ ಅಥವಾ ಶ್ರೀಮಂತ ಆರ್ಥಿಕ ಸಹಾಯಗಳು ಜಾಸ್ತಿ ಇಲ್ಲದೆ ಜೀವಿಸುವಾಗ ನಾವು ದೇವರ ಆಲೋಚನೆಗೆ ವಿಧೇಯರಾಗ್ತೀವಿ. ಆದರೆ ನಾವು ಬಲಿಷ್ಠರಾದಾಗ, ಆರ್ಥಿಕವಾಗಿ ಬಲಿಷ್ಠರಾದಾಗ ದೇವರ ಮಾತನ್ನು ಕೇಳೋದಿಲ್ಲ. ಉಜ್ಜೀಯನ ಕುರಿತು ಬೈಬಲ್ ಹೇಳ್ತದೆ, ಅವನು ಬಲಿಷ್ಠನಾದಾಗ ಗರ್ವಿಷ್ಠನಾದನು. ಅದಕ್ಕಿಂತ ಮುಂಚೆ ಯೆಹೋವನ ಮಾತಿಗೆ ವಿಧೇಯನಾಗ್ತಾ ಇದ್ದ, ಯೆಹೋವನು ಹೇಳೋದನ್ನು ಕೇಳ್ತಾ ಇದ್ದ. ಆದರೆ ಯಾವಾಗ ಬಲಿಷ್ಠನಾದನೋ ಅವನು ಗರ್ವಿಷ್ಠನಾಗಿ ಆಲಯದಲ್ಲಿ ಧೂಪ ಹಾಕುವುದಕ್ಕಾಗಿ ಅವನು ಹೋಗ್ತಾ ಇದ್ದಾನೆ. ದೇವರ ಸೇವಕರುಗಳು ಹೇಳ್ತಾ ಇದ್ದಾರೆ ನೋ ಮಾಡಬೇಡಿ ಅಂತ ಹೇಳಿದ್ರು ಸಹ ಅವನು ಕೋಪಗೊಳ್ತಾ ಇದ್ದಾನೆ. ಅವನ ಹಣೆಯಲ್ಲಿ ಕುಷ್ಠ ಬರೋದನ್ನು ನೋಡ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಬಲಹೀನವಾದಾಗ ದೇವರ ಮಾತನ್ನು ಕೇಳ್ತೀವಿ. ಬಲಿಷ್ಠವಾದಾಗ ನಾವು ತಿಳ್ಕೊಳ್ತೀವಿ ನನಗೆ ಗೊತ್ತು, ನೀನೇನು ಹೇಳೋದು ಅನ್ನೋ ಆಲೋಚನೆಯಲ್ಲಿ ಮನುಷ್ಯರ ಬಳಿಯಲ್ಲೂ ಎಲ್ಲ ನಾವು ಮಾತಾಡ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ನಾವೆಷ್ಟೇ ಬಲಿಷ್ಠರಾದರೂ ಸಹ ಅದರ ಮೂಲಕ ನಮಗೆ ಗೊತ್ತಾಗುವುದೇನೆಂದರೆ, ನನ್ನನ್ನು ಬಲಿಷ್ಠ ಮಾಡಿದಂತಹ ದೇವರ ಮಾತಿಗೆ ವಿಧೇಯನಾಗಬೇಕು. ಮೋಶೆ ದೇವರ ಮಾತಿಗೆ ವಿಧೇಯನಾಗಿ ಎಲ್ಲವನ್ನು ದೇವರು ಆಜ್ಞಾಪಿಸಿದ ಹಾಗೆಯೇ ಮಾಡಿದಾಗ ದೇವರು ಅವನ ಒಂದು ಕಾರ್ಯದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಿ ದೇವರ ತೇಜಸ್ಸು ಆ ಗುಡಾರವನ್ನು ತುಂಬಿಕೊಂಡಿತು. ಗುಡಾರದಲ್ಲಿ ದೇವದರ್ಶನದ ಆ ಗುಡಾರದಲ್ಲಿ ಮೇಘವು ಗುಡಾರವನ್ನು ಮುಚ್ಕೊಂಡು ಬಿಡ್ತು. ನಮ್ಮ ಜೀವಿತದಲ್ಲೂ ಸಹ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಇಳಿದು ಬರಬೇಕು ಅಂದರೆ ದೇವರ ಮಾತಿಗೆ ವಿಧೇಯರಾಗೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಅಪ್ಪ, ನೀನು ಆಜ್ಞಾಪಿಸುವಂತಹ ಮಾತಿಗೆ ವಿಧೇಯರಾಗಿ ಮುಂದೆ ಸಾಗುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.